ಎಲ್ಲರಿಗೂ ವಂದನೆಗಳು. ಮಾನ್ಯರೇ, ವಿಶೇಷ ಅಗತ್ಯವುಳ್ಳ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಶಾಲಾ ಹಂತದಲ್ಲಿ ನಿರಂತರವಾಗಿ ಹಮ್ಮಿಕೊಂಡಿರುವಂತಹ ಚಟುವಟಿಕೆಗಳ ಮಾಹಿತಿಯನ್ನ ಈಗ ನಾನು ಎಂ ರಾಜಶೇಖರ್, ಹೋಲಿ ರೋಜರಿ ಪ್ರೌಢಶಾಲೆ ಯಲ್ಲಾಪುರ ತಮ್ಮ ಮುಂದೆ ನೀಡ್ತಾ ಇದ್ದೇನೆ. ವಿಶೇಷ ಅಗತ್ಯವುಳ್ಳ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅವರ ಪ್ರವೇಶದ ನಂತರ ಅವರ ಮನೆಗಳಿಗೆ ನಿರಂತರವಾದ ಭೇಟಿ, ಅವರ ಪಾಲಕರೊಂದಿಗೆ ಸಂವಹನ ಮತ್ತು ಆಪ್ತ ಸಮಾಲೋಚನೆಯಿಂದ ಅವರನ್ನ ಸಂಪರ್ಕಿಸಿ ಅವರನ್ನು ಭೇಟಿ ಮಾಡುವುದರ ಮೂಲಕ ಅವರಿಗೆ ಹೆಚ್ಚು ಅವಕಾಶಗಳನ್ನು ನೀಡುವುದರ ಮೂಲಕ ಅವರನ್ನು ಶಾಲೆಯಲ್ಲಿ ನಾವು ಹೆಚ್ಚು ಗಮನವನ್ನು ನೀಡುವುದರ ಮೂಲಕ ಜೊತೆಗೆ ಅವರ ಪಾಲಕರ ಜೊತೆಗೆ ನಿರಂತರವಾದ ಸಂವಹನ ಹೊಂದುವುದರ ಮೂಲಕ ಸ್ವಲ್ಪ ಆರ್ಥಿಕ ಸಹಾಯವನ್ನು ಮಾಡುವುದು, ಜೊತೆಯಲ್ಲಿ ಅವರಿಗೆ ಮಾನಸಿಕ ಹಾಗೂ ಸಾಂತ್ವನವನ್ನು ನೀಡುವುದು, ಜೊತೆಗೆ ಮಾನಸಿಕ ಸ್ಥೈರ್ಯವನ್ನು ನೀಡುವುದರ ಮೂಲಕ ಅವರನ್ನು ನಿರಂತರವಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಹಾಗೂ ಮಧ್ಯದಲ್ಲಿ ಶಾಲೆಯನ್ನ ಬಿಡದಿರುವಂತೆ ನೋಡಿಕೊಂಡಿದ್ದೇನೆ. ಅದೇ ವಿಚಾರದಲ್ಲಿ ಕುಮಾರಿ ಯಶೋಧ ಬೋವಿವಡ್ಡರ್ ಇವಳು 9ನೇ ತರಗತಿಯ ನಂತರ ಕುಟುಂಬದ ಸಮಸ್ಯೆ, ಸಾಮಾಜಿಕ ಸಮಸ್ಯೆಯ ಪರಿಣಾಮದಿಂದ ಶಾಲೆಗೆ ಹಾಜರಾಗದೆ 10ನೇ ತರಗತಿಯಲ್ಲಿ ಅರ್ಧದಲ್ಲಿ ಶಾಲೆಯನ್ನು ಬಿಟ್ಟವಳನ್ನ ಪುನಃ ಮುಖ್ಯಾಧ್ಯಾಪಕರ ನೆರವಿನೊಂದಿಗೆ ಅನೇಕ ಬಾರಿ ಅವಳ ಮನೆಗಳಿಗೆ ಭೇಟಿ ನೀಡಿ ಅವಳನ್ನ SSLC ಪರೀಕ್ಷೆಗೆ ಕುಳಿತುಕೊಳ್ಳುವಂತೆ ಮಾಡಿ ಅವಳನ್ನು ಪಾಸಾಗಿ ಮುಂದೆ ಕಾಲೇಜ್ ಶಿಕ್ಷಣವನ್ನ ಪಡೆದಿರುತ್ತಾಳೆ. ಅದೇ ರೀತಿ ಕೊನೆಯ ಹಂತದಲ್ಲಿ ಪರೀಕ್ಷೆಗೆ ಹಾಜರಾಗದೆ ಮನೆಯಲ್ಲಿಯೇ ಉಳಿದುಕೊಂಡಿರುವಂತಹ ಕುಮಾರಿ ಶಶಿಕಲಾ ಮರಾಠೆ ಇವಳನ್ನ ಬಹಳ ಅವಳ ಪಾಲಕರ ಮನವೊಲಿಸಿ ಅವಳನ್ನ ದಿನಾಲು ಪರೀಕ್ಷೆಗೆ ತೆಗೆದುಕೊಂಡು ಬಂದು ಅವಳನ್ನ ಕರೆದುಕೊಂಡು ಪರೀಕ್ಷೆಗೆ ಕುಳ್ಳಿರಿಸಿ ತದನಂತರ ಅವಳು 10ನೇ ತರಗತಿಯನ್ನ ಉತ್ತೀರ್ಣವಾಗಿದ್ದಾಳೆ. ಅದೇ ರೀತಿಯಲ್ಲಿ ರಾಧಿಕಾ ಬೋವಿವಡ್ಡರ್ ಅಂತಹ ಅನೇಕ ಉದಾಹರಣೆಗಳನ್ನು ನಾವು ಕಾಣಬಹುದು. ಈ ರೀತಿಯಾದಂತಹ ಉದಾಹರಣೆಗಳು ವೃತ್ತಿ ಉದ್ದಕ್ಕೂ ಸಹ ಮಾಡಿಕೊಂಡು ಬಂದಿದ್ದೇನೆ. ಅದೇ ರೀತಿಯಲ್ಲಿ ಸಂಗೀತ ಎಡಗೆ ಎನ್ನುವಂತಹ ಹುಡುಗಿ ಶಾಲೆ ಸೇರಿ ಶಾಲೆ ಬಿಟ್ಟು ಮಗುವಿನಲ್ಲಿ ಅವಳ ಸೇರ್ಪಡೆಯಾಗಿತ್ತು. ಅವಳು ದೂರದ ಊರಿನಲ್ಲಿ ಮನೆಯ ಕೌಟುಂಬಿಕ ಕಾರಣದಿಂದ ಕೆಲಸಕ್ಕೆ ಸೇರಿದ್ದಾಳೆ. ಅವಳ ಮನೆಗೆ ಭೇಟಿ ನೀಡಿ ಅವಳ ಪಾಲಕರನ್ನ ಮನವೊಲಿಸಿ ಅವಳನ್ನ ಪರೀಕ್ಷೆಗೆ ಕೊಳ್ಳುವಂತೆ ಮಾಡಿದ್ದೇನೆ. ಅದೇ ರೀತಿಯಾಗಿ ಅಕ್ಷಿತಾ ಸಿದ್ದಿ ಜೊತೆಗೆ ಲಕ್ಷ್ಮೀ ಕೋಕ್ರೆ ಇವಳು ಬೆಂಗಳೂರಿಗೆ ಈ ಕೊರೋನಾ ಮತ್ತು ಮನೆಯ ಪರಿಸ್ಥಿತಿಯ ಕಾರಣದಿಂದ ಅಲ್ಲಿ ಕೆಲಸ ಮಾಡುತ್ತಿದ್ದವಳನ್ನ ಕರೆಯಿಸಿ ಅವಳನ್ನ ಮತ್ತೆ ಪರೀಕ್ಷೆಗೆ ಕೊಳ್ಳುವಂತೆ ಮಾಡಿದ್ದೇನೆ. ಇವರೆಲ್ಲರೂ ಸಹ SSLC ಪರೀಕ್ಷೆಗೆ ಹಾಜರಾಗುವಂತೆ ಮಾಡಲಾಗಿದೆ. ಈ ರೀತಿಯಲ್ಲಿ ವಿಶೇಷವಾಗಿ ಅಗತ್ಯವುಳ್ಳಂತ ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಸಲುವಾಗಿ ಅವರ ಕಲಿಕೆ ಮುಂದುವರಿಸಲು ಅನೇಕ ಕಾರ್ಯಕ್ರಮಗಳ ಜೊತೆಗೆ ವಿಶೇಷ ಆಸಕ್ತಿಯನ್ನ ವಹಿಸಲಾಗಿದೆ. ಹಾಗಾಗಿ ಈ ಒಂದು ದಿಸೆಯಲ್ಲಿ ಒಂದು ನೆಮ್ಮದಿ ಇದೆ. ಅರ್ಧದಲ್ಲಿ ಕಲಿಕೆಯ ಪ್ರಕ್ರಿಯೆಯಲ್ಲಿ ಬಿಟ್ಟಿರುವಂತ ಮಕ್ಕಳನ್ನ ಅವರು ಕನಿಷ್ಠ SSLCಯನ್ನಾದರೂ ಪಾಸು ಮಾಡಿ ಮುಂದಿನ ಜೀವನದಲ್ಲಿ ಯಶಸ್ಸನ್ನು ಗಳಿಸಲಿ ಎಂದು ಅವರನ್ನ ಪರೀಕ್ಷೆಗಳಿಗೆ ಹಾಜರಾಗುವಂತೆ ಮಾಡಿ ಅವರು ಉತ್ತೀರ್ಣರಾಗುವುದನ್ನ ನೋಡಿದ ಸಾರ್ಥಕ ಕ್ಷಣ ನನ್ನದು. ಹಾಗಾಗಿ ಈ ವಿಷಯದಲ್ಲಿ ಆತ್ಮಸಂತೃಪ್ತಿ ಇದೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.